ಗುರುಗಳೇ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರುತ್ತೆ. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರ ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಇವರ ಒಂದು ಹೆಸರು ನೋಡೋದಾದರೆ ಸತ್ಯವತಿ ಎನ್ ಅಂತ ಹೇಳಿಬಿಟ್ಟು, ಇವರ ಒಂದು ಊರು ನೋಡೋದಾದರೆ ಮುಂಡೂರ್ಗಿ ಗದಗ ಜಿಲ್ಲೆಯವರು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಒಂದು ವಯಸ್ಸು ನೋಡೋದಾದರೆ 23 ವರ್ಷ ಮುಗಿದಿವೆ ನೋಡಿ ಅಂತ ಹೇಳಿಕೊಂಡಿರೋದು. ಅಂದರೆ 23 ವರ್ಷ ಕಂಪ್ಲೀಟಾಗಿ 24ನೇ ವರ್ಷಕ್ಕೆ ಬೀಳುತ್ತಿದ್ದೇನೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ವೈವಾಹಿಕತೆ ನೋಡೋದಾದರೆ ಇನ್ನೂ ಮದುವೆ ಆಗಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಒಂದು ಆಸೆ ನೋಡೋದಾದರೆ ಹೆಂಡತಿ ಬಿಟ್ಟ ಗಂಡನ ಮದುವೆ ಆಗ್ತೀನಿ ಅನ್ನೋದು ಇವರ ಒಂದು ಜೀವನದ ಆಸೆ ಆಗಿದೆಯಂತೆ ನೋಡಿ. ಹಾಗೆ ಇವರ ಒಂದು ಅನುಭವ ನೋಡೋದಾದರೆ, ಇಲ್ಲ ನೀವೇ ಹೇಳಿಕೊಡಿ, ಬಂದು ನನಗೆ ಹೀಗೂ ನಿಮ್ಮೊಂದಿಗೆ ವರ್ತನೆ ಮಾಡಬೇಕು ಅದನ್ನೆಲ್ಲ ನೀವೇ ಹೇಳಿಕೊಟ್ರೆ ನಿಮಗಿಂತ ಚೆನ್ನಾಗಿ ನಾನು ಕಲಿತುಕೊಂಡು ನಿಮಗೆ ಸುಖ ಪುರುಷರನ್ನಾಗಿ ಮಾಡುತ್ತೇನೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ನಾನು ಇರುವುದು ಹೀಗೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಚಿಕ್ಕವಳಿದ್ದಾಗಿನಿಂದ ಹಠದ ಸ್ವಭಾವದವಳು. ನೋಡಿ ಒಮ್ಮೆ ಇಷ್ಟಪಟ್ಟರೆ ಬಿಡುವ ಮಾತೇ ಇಲ್ಲ. ಅದು ವಸ್ತು ಇಲ್ಲ ವ್ಯಕ್ತಿಯಾಗಿರಲಿ, ಹತ್ತಿರಕ್ಕೆ ಹೋಗ್ತೀನಿ ನಾನು ಅನ್ನೋದನ್ನು ಹೇಳಿಕೊಂಡಿರೋದು. ಸುಳ್ಳು ಯಾವತ್ತಿಗೂ ಹೇಳಿಲ್ಲ ಇಲ್ಲಿವರೆಗೆ, ಏಕೆಂದರೆ ಒಮ್ಮೆ ಸುಳ್ಳು ಹೇಳೋದು ಕಲಿತುಕೊಂಡರೆ ಪದೇ ಪದೇ ಅದೇ ಸುಳ್ಳುಗಳನ್ನು ಹೇಳುತ್ತಾ ಜೀವನವನ್ನು ಕಳೆಯಬೇಕಾಗುತ್ತದೆ. ಅದಕ್ಕಾಗಿ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ. ಮತ್ತು ನಾನು ಕೂಡ ಯಾವತ್ತಿಗೂ ಸುಳ್ಳು ಹೇಳುವುದಿಲ್ಲ. ಅದು ಎಂಥ ಕಷ್ಟದ ಸ್ಥಿತಿಯೇ ಬಂದರೂ ಕೂಡ ನಿಜವನ್ನೇ ಹೇಳುತ್ತೇನೆ ನಾನು ಅಂತ ಹೇಳಿಕೊಂಡಿರೋದು. ನನ್ನ ದೇಹವನ್ನು ನೋಡಿ ಎಲ್ಲರೂ ಜೊಲ್ಲು ಇರುತ್ತಾರೆ, ಆದರೆ ಇಲ್ಲಿವರೆಗೆ ಯಾರಿಗೂ ಕೊಟ್ಟಿಲ್ಲ. ಅದು ಒಂದೇ ನಾನು ಮಾಡಿದ್ದು ಒಳ್ಳೆ ಕೆಲಸವಾಗಿದೆ ನೋಡಿ, ಏಕೆಂದರೆ ನನ್ನ ಇಷ್ಟಪಡೋವರಿಗೆ ಮಾತ್ರ ನನ್ನ ಒಂದು ದೇಹವನ್ನು ಕೊಡ್ತೀನಿ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರು ನಾನು ಇರುವುದು ಹೀಗೆ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ರಾಯಲ್ ಎನ್ಫೀಲ್ಡ್ ಹಂಟರ್ 350 ಇವರು ಇಷ್ಟಪಡುವಂಥ ಗಂಡಿಗೆ ಕೊಡಿಸುವಂಥ ಗಾಡಿಯಾಗಿದೆ. ಇದರ ಒಂದು ಫೀಚರ್ಸ್ ನೋಡೋದಾದರೆ ಇಂಜಿನ್ 349.34 cc ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 20.4 PS ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದೊಂದು ಟ್ರಾಕ್ ನೋಡೋದಾದರೆ 27 Nm ಇದೆ ಅಂತ ಹೇಳಿಕೊಳ್ಳಬಹುದು. ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 36.2 km/L ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಖರಾಬ್ ವೇಟ್ ನೋಡೋದಾದರೆ 181 kg ಇದೆ ಅಂತ ಹೇಳಿಕೊಳ್ಳಬಹುದು. ಹಾಗೆ ಇದರ ಒಂದು ಬ್ರೇಕ್ಸ್ ನೋಡೋದಾದರೆ ಡಬಲ್ ಡಿಸ್ಕ್ ಇದಾವೆ, 2 ಬ್ರೇಕು, ಹಿಂದಿಲ್ದು ಕೂಡ ಮುಂದಿಂದು ಕೂಡ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 1.70 ಇಂದ 1.75 ಲ್ಯಾಕ್ ಆನ್ ರೋಡು ವರೆಗೂ ಬರುತ್ತದೆ ನೋಡಿ ಈ ಗಾಡಿ ಅಂತ ಹೇಳಿಕೊಂಡಿರೋದು. ಈ ಗಾಡಿ ನೋಡೋಕ್ಕೆ ಔಟ್ಲುಕ್ ಮಾತ್ರ ಚೆನ್ನಾಗಿದೆ ಮತ್ತು ಸ್ಮಾರ್ಟ್ ಆಗಿರುತ್ತದೆ. ಈ ಗಾಡಿನ ಒಮ್ಮೆ ಓಡಿಸಿದರೆ ಪದೇ ಪದೇ ಓಡಿಸಬೇಕು, ಆ ರೀತಿ ಒಂದು ಫೀಲ್ ಕೊಡುವಂಥ ಗಾಡಿ ಅಂತ ಹೇಳಿಕೊಳ್ಳಬಹುದು. ಇದಿಷ್ಟು ಈ ಒಂದು ರಾಯಲ್ ಎನ್ಫೀಲ್ಡ್ ಹಂಟರ್ 350ಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಫೀಚರ್ಸ್ ಆಗಿದೆ. ಇನ್ನು ಇದರ ಜೊತೆಗೆ ಹುಡುಗರು ಈ ರೀತಿ ಬೇಕಾಗಿದ್ದಾರೆ ನೋಡಿ ನನಗೆ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಮ್ಮ ಊರಿನಲ್ಲಿ ದೊಡ್ಡ ಕುಟುಂಬ, ಹಾಗಾಗಿ ಎಲ್ಲ ಸಂಪತ್ತನ್ನು ಅನುಭವಿಸಿದ್ದೇನೆ, ಆದರೆ ಈ ಒಂದು ಮಾತ್ರ ಈಗಿನವರೆಗೆ ಮಾಡಿಲ್ಲ ಅನ್ನುವ ಕರುಗು ನನ್ನಲ್ಲಿ ಬೇಡ. ಅದನ್ನು ಕೂಡ ಇತ್ತೀಚೆಗೆ ತೀರಿಸಿಕೊಳ್ಳಬೇಕು ಎಂದು ಮನದಲ್ಲಿ ಆಸೆ ಹುಟ್ಟುತ್ತಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಊರಿನಲ್ಲಿ ಇರುವ ಹುಡುಗರು ನೋಡಿದರೆ ಮೈಯೆಲ್ಲ ಮಾಡಿಸಿಕೊಳ್ಳುವ ನಡುಕು ಬರುತ್ತದೆ, ಆದರೆ ಯಾರೂ ಸಿಗುತ್ತಿಲ್ಲ ಅನ್ನೋದೇ ಬೇಜಾರು ಅಂತ ಹೇಳಿಕೊಂಡಿರೋದು. ನಿಮಗೆ ನನ್ನ ತೂತದ ರುಚಿ ತೋರಿಸ್ತೇನೆ, ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಬೇಕು ಅಂತ ಇಲ್ಲಿಗೆ ಬರ್ತೀರಾ ನೋಡಿ, ನೀವು ನಿಮ್ಮ ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಹುಡುಗರು ಈ ರೀತಿ ಬೇಕಾಗಿದ್ದಾರೆ ನೋಡಿ ನನಗೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.